नान रोटी कुलचा, एक रोटी एक नान। ಬಂಧುಗಳೇ, ನಾನು ನಿಮಗೆ ಒಂದು ವೆಜ್ ಬಫೆಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟು. ಇದನ್ನ ಜಲಂಧರ್ ಸ್ಟ್ರೀಟ್ ಅಂತಾರೆ. ಏನಪ್ಪ ಇದು ಜಲಂಧರ್ ಸ್ಟ್ರೀಟ್ ಅಂದರೆ ನಮ್ಮ ಪಂಜಾಬಲ್ಲಿ ಬರುವಂಥ ಸಿಟಿನ ಅಂತ ಅನ್ಕೊಂಡ್ಬಿಡ್ತೀರಾ? ಹೌದು, ಸಿಟಿ ಲೊಕೇಟೆಡ್ ಆಗಿರೋದು ಪಂಜಾಬಲ್ಲೇ. ಬಟ್ ಜಲಂಧರ್ ಸ್ಟ್ರೀಟ್ ಅಂತೇಳಿ ರೆಸ್ಟೋರೆಂಟು ಲೊಕೇಟೆಡ್ ಆಗಿರೋದು ಗಾಂಧಿ ಬಜಾರು, ನಮ್ಮ ಬಸವನಗುಡಿಯಲ್ಲಿ. ಇದು ಬರೋದು 6/1 ಗಾಂಧಿ ಬಜಾರ್ ಮೇನ್ ರೋಡು, ಬೆಂಗಳೂರು ಬಸವನಗುಡಿ. ಇಲ್ಲಿ ಬರುತ್ತೆ. ಇದನ್ನ ಜಲಂಧರ್ ಸ್ಟ್ರೀಟ್ ಅಂತ ಇಟ್ಟಿದ್ದಾರೆ. ಇಲ್ಲಿ ನಿಮಗೆ ನಾರ್ತ್ ಇಂಡಿಯನ್ ಅಥವಾ ಪಂಜಾಬಿ ಬಫೆಟ್ ಪ್ಯೂರ್ ವೆಜ್ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಇದು ಒಬ್ಬರಿಗೆ 275 ಆಗುತ್ತೆ, ಅಂದರೆ ಇನ್ಕ್ಲೂಡಿಂಗ್ ಟ್ಯಾಕ್ಸ್. ಬಟ್ ನಾವು ಇಬ್ಬರೇ ತೊಗೊಂಡಿದ್ವಿ, ಹಾಗಾಗಿ 550 ನೋಡ್ತಾ ಇದ್ದೀರಾ. ಇಲ್ಲೇ ನೀವು ಬರೆಸ್ಬೇಕು, ಇಲ್ಲೇ ನಿಮಗೆ ಅಮೌಂಟ್ ಕೊಟ್ಟರೆ ಇದನ್ನು ಕೂಡ ಕೊಡ್ತಾರೆ, ರಿಸಿಪ್ಟು. ಇಲ್ಲಿ ಟೋಕನ್ ತೊಗೊಂಡು ನೀವು ಹೋಗ್ಬೇಕಾಗುತ್ತೆ. ಇಲ್ಲಿ ಹಾಕಿದ್ದಾರೆ ಏನೇನು ಐಟಮ್ಸ್ ಸಿಗುತ್ತೆ ಅಂತ ನಿಮಗೆ ಬೋರ್ಡಲ್ಲಿ ಹಾಕಿರ್ತಾರೆ. ಯಾಕಂದರೆ ಸಮ್ ಟೈಮ್ಸು ಇದು ಚೇಂಜ್ ಆಗ್ತಿರುತ್ತೆ ಡೇ ಬೈ ಡೇ. ಹಾಗಾಗಿ 7ಕ್ಕೆ 7 ದಿನನೂ ಇರುತ್ತೆ, ಮಧ್ಯಾಹ್ನ ಇರುತ್ತೆ 12:30ರಿಂದ 4:30ವರೆಗೂ, ಮತ್ತು ಸಂಜೆ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಇರುತ್ತೆ. ಯಾವತ್ತೂ ರಜಾ ಇಲ್ಲ. ವೀಕ್ಲಿ 7 ಡೇಸ್ ಇರುತ್ತೆ, 24x7. ಮಧ್ಯಾಹ್ನ ಮತ್ತು ರಾತ್ರಿ 2 ಹೊತ್ತು ನಿಮಗೆ ಇಲ್ಲಿ ಬಫೆಟ್ ಸಿಗುತ್ತೆ. ವೆಜ್ ಬಫೆಟಲ್ಲಿ ಏನೇನು ಸಿಗುತ್ತೆ ಅಂತ ಹೇಳ್ತೀನಿ. ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ, ಮಸಾಲಾ ಶಿಕಾಂಜಿ ಅಂತ ಇರುತ್ತೆ, ಅದು ಭಾಳ ಚೆನ್ನಾಗಿರುತ್ತೆ. ಅದೇ ರೀತಿ ಹಾಟ್ ಸೋರ್ ಸೂಪ್ ಇರುತ್ತೆ. ಸ್ಟಾರ್ಟರ್ಸಿಗೆ ಬಂದರೆ ನಿಮಗೆ ವೆಜ್ ಸಾಲ್ಟ್ ಮತ್ತು ಪೆಪ್ಪರ್ ಆಗಿರೋಂಥ ಸಲಾಡ್ ಇರುತ್ತೆ. ಅದೇ ರೀತಿ ಹರೇಬರ ಕಬಾಬ್ ಅಂತ ಇರುತ್ತೆ. ಹರಬರ ಕಬಾಬ್ ಅಂತೂ ಅದು ಭಾಳ ಚೆನ್ನಾಗಿರುತ್ತೆ. ಸಲಾಡ್ ಐಟಮ್ಗಳಿಗೆ ಬಂತು ಅಂತಂದರೆ ನಿಮಗೆ ಸಲಾಡ್ ಐಟಮಲ್ಲಿ ಕೊಕೊಂಬರ್ ಸಲಾಡ್ ಇರುತ್ತೆ. ಅದೇ ರೀತಿ ಕಿಮ್ಚಿ ಸಲಾಡ್ ಅಂತಿರುತ್ತೆ, ಕ್ಯಾರೆಟ್ ಟೊಮೊಟೊ ಸಲಾಡ್ ಇರುತ್ತೆ. ಮೇನ್ ಕೋರ್ಸಿಗೆ ಬರಬೇಕು. ಮೇನ್ ಕೋರ್ಸಿಗೆ ಬಂದಾಗ ಭಾಳಷ್ಟು ಐಟಮ್ಸ್ ಇದೆ ನಿಮಗೆ. ಪನ್ನೀರ್ ಬಟರ್ ಮಸಾಲ ಇರುತ್ತೆ, ಚೋಲೆ ಮೇಥಿ ಬಿರಿಯಾನಿ ಇರುತ್ತೆ, ದಾಲ್ ಮಖಾನಿ ಇರುತ್ತೆ, ಕಡಾಯಿ ವೆಜ್ ಇರುತ್ತೆ, ಪನ್ನೀರ್ ಬಟರ್ ಗಾರ್ಲಿಕ್ ನೂಡಲ್ಸ್ ಇರುತ್ತೆ, ಸಿಜ್ವಾನ್ ಫ್ರೆಡ್ ರೈಸ್ ಇರುತ್ತೆ, ವೆಜಿಟೇಬಲ್ ಕುರ್ಮಾತ್ರ ಇರುತ್ತೆ, ಮತ್ತು ಸ್ಟೀಮ್ ರೈಸ್ ಇರುತ್ತೆ, ರಸಮ್ ಇರುತ್ತೆ, ಕರ್ಡ್ ಇರುತ್ತೆ. ರೋಟಿ ಐಟಮ್ಸಿಗೆ ಬಂದರೆ ನಿಮಗೆ ತಂದೂರಿ ರೋಟಿ ಇರುತ್ತೆ, ಬಟರ್ ರೋಟಿ ಇರುತ್ತೆ, ಪ್ಲೈನ್ ನಾನ್ ಇರುತ್ತೆ, ಬಟರ್ ನಾನ್ ಇರುತ್ತೆ, ಕುಲ್ಚಾ ಇರುತ್ತೆ. ಅದೇ ರೀತಿ ನಿಮಗೆ ಚಾಟ್ಸ್ ಐಟಮ್ಸಿಗೆ ಬಂದರೆ ನಿಮಗೆ ಪಾಪಡಿ ಚಾಟ್ ಅಂತಿರುತ್ತೆ, ದಹಿ ಪುರಿ ಇರುತ್ತೆ, ಪಾನಿಪುರಿಯಲ್ಲಿ 2 ಟೈಪ್ಸ್ ಇರುತ್ತೆ. ಅದರಲ್ಲಿ ಪಾಪಡಿ ಚಾಟ್ಸ್ ಅಂತ ಅಷ್ಟು ಕೂಡ ಭಾಳಷ್ಟು ಜನ ಅದನ್ನು ಕೂಡ ತಿಂತಾರೆ. ಡೆಸರ್ಟ್ಸಿಗೆ ಬಂತು ಅಂತಂದರೆ ರವಾ ಕೇಸರಿ ಹಲ್ವಾ ಇರುತ್ತೆ, ಅಂದರೆ ಕೇಸರಿ ಬಾತ್ ಅಂದ್ಕೊಳ್ಳಿ, ಅಥವಾ ರವಾ ಕೇಸರಿ ಹಲ್ವಾ ಅಂತೇಳಿ. ಐಸ್ ಕ್ರೀಮ್ ಇರುತ್ತೆ, ಮತ್ತು ಜಾಮೂನ್ ಇರುತ್ತೆ, ಮಿನಿ ಜಾಮೂನ್ ಇರುತ್ತೆ. ಮಿನಿ ಜಾಮೂನ್ ಹಾಗೇನಾದ್ರು ತಿನ್ಬೋದು, ಅಥವಾ ನೀವು ಐಸ್ ಕ್ರೀಮ್ ಹಾಕ್ಕೊಂಡು ತಿನ್ಬೋದು. ಅದೇ ರೀತಿ ಅಕಂಪೈನ್ಮೆಂಟ್ಸ್ ಅಂತ ಬಂದರೆ ಜೊತೆಗೆ ಏನೇನು ಸಿಗುತ್ತೆ ಅಂತಂತಂದರೆ ನಿಮಗೆ ಗ್ರೀನ್ ಚಟ್ನಿ ಸಿಗುತ್ತೆ, ಮಿಕ್ಸ್ ಪಿಕಲ್ ಸಿಗುತ್ತೆ, ಆಮೇಲೆ ಸೊಂಡಿಗೆ ಸಿಗುತ್ತೆ, ಕ್ರಿಸ್ಪಿಯಾದ ಸೊಂಡಿಗೆಗಳು ಸಿಗುತ್ತೆ, ಟೊಮೊಟೊ ಕೆಚಪ್ ಸಿಗುತ್ತೆ, ಮಿಕ್ಸ್ ರೈತಾ ಸಿಗುತ್ತೆ ನಿಮಗೆ. ನೋಡಿ, ವೆಲ್ಕಮ್ ಡ್ರಿಂಕ್ಸ್ ನೋಡ್ತಾ ಇದ್ದೀರಾ, ಮಸಾಲಾ ಶಿಕಂಜಿ ಅಂತೇಳಿ ಭಾಳ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ. ಕುಡಿತಾ ಇದ್ದರೆ ನೀವು ಊಟದ ಮಧ್ಯೆ ಕುಡಿತಾನೇ ಇರಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಪಾನಿಪುರಿ ಐಟಮಲ್ಲಿ ನಿಮಗೆ ಹೇಳ್ದಂಗೆ ನಾನು ಪಾಪಡಿ ಚಾಟ್ ಇರುತ್ತೆ, ದಹಿ ಪುರಿ ಇರುತ್ತೆ, ಪಾನಿಪುರಿಯಲ್ಲಿ 2 ಟೈಪ್ಸ್ ಇರುತ್ತೆ. ಬೋರ್ಡ್ ಹಾಕಿದ್ದಾರೆ, ನೀವು ಯಾವುದನ್ನು ಬೇಕಾದರೂ ನೋಡಿಬಿಟ್ಟು ತೊಗೋಬೋದು. ಎಷ್ಟು ಸಲ ಬೇಕಾದರೂ ಕೊಡ್ತಾರೆ. ದಹಿ ಪುರಿನೂ ಅಷ್ಟೇ ಟೇಸ್ಟಾಗಿತ್ತು. ಅದೇ ರೀತಿ ಪಾಪಡಿ ಚಾಟು ನಾನು ತಿಂದೆ, ಅದು ಕೂಡ ಭಾಳ ಚೆನ್ನಾಗಿತ್ತು. ಅಲ್ಲಿ ಎಷ್ಟು ಬೇಕಾದ್ರೂ ಕೊಡ್ತಾರೆ. ಅದೇ ರೀತಿ ನಿಮಗೆ ಇಲ್ಲಿ ನೋಡ್ಬೋದು, ಅಲ್ಲಿ ಪಾನಿ ಕೂಡ ಇರುತ್ತೆ, 2 ಟೈಪ್ಸ್ ಪಾನಿ ಇರುತ್ತೆ. 2 ಟೈಪ್ಸ್ ಪಾನಿ ಸಿಗುತ್ತೆ. ಒಂದು ಸ್ವೀಟ್ ಇರುತ್ತೆ ಪಾನಿ, ಇನ್ನೊಂದು ಖಾರ ಖಾರ ಹುಳಿ ಹುಳಿ ಇರುತ್ತೆ. ನೀವು ಅದನ್ನು ನೀವೇ ಅಲ್ಲಿ ತೊಗೊಂಡ್ಬಿಟ್ಟು ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ತೊಗೋಬೋದು. This is sir? Veg, salt and pepper. Veg. Something salt and pepper. Hara kebab. This one is paneer. Paneer, butter noodles. Sijan fried rice. Okay. Chinese sauce. Chinese sauce. Biryani. Chola methi biryani. Sir? Main course is here, sir. This is a main course. So dal makhani, sir. Dal makhani and paneer butter masala. This one is mixed veg kadai, rasam and rice. Sir. Rava kesri halwa. Rava kesri halwa. This is gulab jamun.
ಹೇಳಿದೆ ನಿಮಗೆ ಪ್ಯೂರ್ ವೆಜಿಟೇರಿಯನ್ ಬಫೆಟ್ ಇದು. ಇಲ್ಲಿ ನೋಡ್ತಾ ಇದ್ರೆ ಕೂಲ್ ಡ್ರಿಂಕ್ಸ್ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ, ಬಟ್ ಇದಕ್ಕೆ ನಿಮಗೆ ಬಫೆಟಲ್ಲಿ ಸೇರೋದಿಲ್ಲ. ಬಫೆಟ್ಟು ಇನ್ನೊಂದ್ಸಲ ಹೇಳ್ತೀನಿ, ರೇಟು 275 ಆಗುತ್ತೆ, ಇನ್ಕ್ಲೂಡಿಂಗ್ GST ಸೇರಿಬಿಟ್ಟು 275 ರೂಪಾಯಿ ಒಬ್ಬರಿಗೆ. ಶೇರ್ ಇಲ್ಲ, ಎಲ್ಲ ಸಪ್ರೇಟಾಗಿ ತೊಗೊಬೋದು. 275 ರೂಪಾಯಿ ನೀವು ಕೊಟ್ಬಿಟ್ಟು ಬಫೆಟ್ದು ಬಿಲ್ ಮಾಡಿಸಿದ್ರೆ ಎಷ್ಟು ಬೇಕಾದರೂ ತಿನ್ಬೋದು. ಯಾವ ಐಟಮು ಇಲ್ಲಿ ಇಷ್ಟೇ ತಿನ್ಬೇಕಂತ ಏನು ಕಂಡೀಷನ್ ಇಲ್ಲ, ನಿಮಗೆ ಯಾವ್ದು ಇಷ್ಟ ಇದೆಯೋ ಅದು ಆ ಐಟಮ್ನ ಎಷ್ಟು ಬೇಕಾದ್ರೂ ಹಾಕ್ಕೊಬೋದು, ಎಷ್ಟು ಬೇಕಾದ್ರೂ ತಿನ್ಬೋದು. ನಾನು ಅಷ್ಟೇ ಎಲ್ಲ ಟೇಸ್ಟ್ ಮಾಡ್ಕೊತ ಹೋದೆ. ನಾನು ಸೂಪ್ ತೊಗೊಂಡೆ, ಸಂಡಿಗೆ ಇತ್ತು, ಸಂಡಿಗೆ ತೊಗೊಂಡೆ, ಸಲಾಡ್ ಹಾಕ್ಕೊಂಡೆ, ಅದೇ ರೀತಿ ಮಸಾಲ ಶಿಕಂಜಿ ಅಂತ ವೆಲ್ಕಮ್ ಡ್ರಿಂಕ್ಸ್ ಇತ್ತು, ಅದನ್ನು ಕೂಡ ಹಾಕ್ಕೊಂಡೆ. ಅದು ಮಾತ್ರ ಭಾಳ ಟೇಸ್ಟಾಗಿತ್ತು. ಪಾನಿಪುರಿ ಎಲ್ಲ ರೀತಿ ತಿನ್ಕೊಂತ ಹೋದೆ. ಬನ್ನಿ ನಿಮಗೆ ಒಂದೊಂದೇ ನಾನು ಏನೇನಿರುತ್ತೆ ಎಲ್ಲ ತೋರಿಸ್ಕೊಂತ ಹೋಗ್ತೀನಿ. ಮಸಾಲ ಶಿಕಂಜಿ ವೆಲ್ಕಮ್ ಡ್ರಿಂಕ್ಸ್ ಜೊತೆಗೆ ನನಗೆ ಇನ್ನೊಂದು ಭಾಳ ಇಷ್ಟ ಆಗಿತ್ತು ಅಂತಂದರೆ ಹರಬರ ಕಬಾಬ್ ಅಂತೇಳಿ. ಹರಬರ ಕಬಾಬಲ್ಲಿ ನಿಮಗೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡಿರ್ತಾರೆ. ವೆಜಿಟೇಬಲ್ಸಿಂದ ಮಾಡಿರೋಂಥ ಹರಬರ ಕಬಾಬ್ ಮಾತ್ರ ಭಾಳ ಚೆನ್ನಾಗಿತ್ತು. ಅದಕ್ಕೆ ನಿಮಗೆ ಚಟ್ನಿ ಕೂಡ ಇಟ್ಟಿರ್ತಾರೆ, ಆ ಚಟ್ನಿನೂ ಹಾಕ್ಕೊಬೋದು. ಟೇಸ್ಟ್ ನಿಮ್ಗೆ ಬೇಕು ಅಂದರೆ ಹಾಕ್ಕೊಬೋದು. ಇನ್ನೊಂದು ವೆಜ್ ಸಾಲ್ಟ್ ಪೆಪ್ಪರಿಂದ ಮಾಡಿರೋಂಥ ಗೋಬಿ ಅನ್ಬೋದು, ಗೋಬಿ ಥರ ಇತ್ತದು. ವೆಜ್ ಸಾಲ್ಟ್ ಪೆಪ್ಪರ್ ಮಿಕ್ಸ್ ಮಾಡಿರ್ತಾರೆ, ಅದು ಕೂಡ ಅಷ್ಟೇ ಭಾಳ ಚೆನ್ನಾಗಿತ್ತು. ಇನ್ನೊಂದೇನಪ್ಪ ಅಂತಂದರೆ ಪನ್ನೀರ್ ಬಟರ್ ಗಾರ್ಲಿಕ್ ನೂಡಲ್ಸು ಅಂತ ಮಿಕ್ಸ್ಡ್ ವೆಜಿಟೇಬಲ್ಸು ಇತ್ತು. ಅದ್ರಾಗೆ ಪನ್ನೀರು ಬಟರ್ ಗಾರ್ಲಿಕ್ ನೂಡಲ್ಸು ಭಾಳ ಚೆನ್ನಾಗಿತ್ತು. ಇದು ಅಷ್ಟೇ ನಾನು ಸ್ವಲ್ಪ ಇದನ್ನು ಹಾಕ್ಕೊಂಡ್ಬಿಟ್ಟು ಟೇಸ್ಟ್ ಮಾಡಿದೆ. ಅದರಲ್ಲೂ ವೆಲ್ಕಮ್ ಡ್ರಿಂಕ್ಸ್ಗೆ ಮಸಾಲ ಶಿಕಂಜಿ ಅಂತೂ ಭಾಳ ಚೆನ್ನಾಗಿತ್ತು. ನಾನು ಮಧ್ಯ ಅಂದರೆ ಊಟ ಮಾಡ್ಬೇಕಾದ್ರೆ ಅದನ್ನು ಕುಡಿತಾನೆ ಇದ್ದೆ. ಸೂಪು ಅಷ್ಟೇ ಚೆನ್ನಾಗಿತ್ತು, ವೆಜಿಟೇಬಲ್ ಸೂಪು, ಅದು ಕೂಡ ಬಿಸಿಗಿತ್ತು. ಸೂಪ್ ಕೂಡ ಚೆನ್ನಾಗಿತ್ತು. ನಾವು ಹೋದಾಗ ಮಧ್ಯಾಹ್ನ 12 ಗಂಟೆ ಆಗಿತ್ತು. 12:30 1 ಗಂಟೆ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಜನ ಬಂದರು. ನಾನು ಮತ್ತೊಮ್ಮೆ ರೇಟ್ ಹೇಳ್ತಾ ಇದ್ದೀನಿ, ಇದು ಓನ್ಲಿ 275 ಇನ್ಕ್ಲೂಡಿಂಗ್ ಟ್ಯಾಕ್ಸು. ಪ್ಯೂರ್ ವೆಜಿಟೇರಿಯನ್ ಬಫೆಟ್ ಇದು. ಹಾಗಾಗಿ ಇದು ಇನ್ನೊಂದು ಏನಪ್ಪ ಅಂತಂದರೆ ಸ್ವಲ್ಪ ಪಂಜಾಬಿ ಸ್ಟೈಲಲ್ಲಿ ಇರುತ್ತೆ. ಪಂಜಾಬು ಯಾವ ರೀತಿ ಅಡುಗೆ ಇರುತ್ತೋ ಆ ರೀತಿಯಾಗಿ ಆ ಸ್ಟೈಲಲ್ಲೇ ಎಲ್ಲ ಮಾಡಿರ್ತಾರೆ. ಭಾಳ ಚೆನ್ನಾಗಿತ್ತು. ಅಂದರೆ ತಿನ್ನೋದಕ್ಕೆ ಎಲ್ಲದೂ ಕೂಡ ಟೇಸ್ಟ್ ಇತ್ತು. ನಿಮಗೆ ಅನ್ಲಿಮಿಟೆಡ್ ಆಗಿತ್ತು, ಯಾವುದನ್ನು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಬಸವನಗುಡಿ ಗಾಂಧಿ ಬಜಾರಲ್ಲಿ 275ಗೆ ಅನ್ಲಿಮಿಟೆಡ್ ವೆಜಿಟೇರಿಯನ್ ಬಫೆಟ್ ಸಿಗೋದು ಕಷ್ಟ. ಈ ರೀತಿಯಾದ ಒಂದು 40 ಐಟಮ್ಸ್ ಇತ್ತು, ಸುಮಾರು 40 ಐಟಮ್ಸು ಅಷ್ಟೇ. ಎಷ್ಟು ಬೇಕಾದರೂ ನಿಮಗೆ ಹಾಕ್ತಾರೆ. ನಿಮಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ನೀವು ತಿನ್ಕೊಂತ ಹೋಗ್ಬೋದು. ಅದರಲ್ಲೂ ಚಾಟ್ಸಲ್ಲಿ ದಹಿಪುರಿ, ಪಾಪಡಿ ಚಾಟ್ಸು, ಪಾನಿಪುರಿ 2 ಟೈಪ್ಸ್ ಇತ್ತು. ನಾನು ದಹಿಪುರಿ ಮಾತ್ರ ಸಕಲಾಯಿತು, 2 ಸಲ ತಿಂದೆ. ಅದೇ ರೀತಿ ಪಾಪಡಿ ಚಾಟ್ಸ್ ಕೂಡ ಅಷ್ಟೇ, ಅದನ್ನು ಕೂಡ ತಿಂದೆ. ಇದು ದಹಿಪುರಿ ಮಾತ್ರ ಭಾಳ ಟೇಸ್ಟ್ ಆಗಿತ್ತು. ಅದ್ರ ಜೊತೆಗೆ ಮಸಾಲ ಶಿಕಂಜಿ ವೆಲ್ಕಮ್ ಡ್ರಿಂಕ್ಸ್ ಏನಿತ್ತು ಅದನ್ನು ಒಂದು 2-3 ಸಲ ಹಾಕೊಂಡು ಕುಡಿತಾ ಇದ್ದೆ. ಸಖತ್ ಟೇಸ್ಟ್ ಇತ್ತು. ಅಂದರೆ ಅದು ವೆಲ್ಕಮ್ ಡ್ರಿಂಕ್ಸು ಸಿಕ್ಕಾಪಟ್ಟೆ ಟೇಸ್ಟ್ ಇತ್ತು. ನಾನು ಈ ರೀತಿ ಮಸಾಲ ಶಿಕಂಜಿದು ಎಲ್ಲೂ ಕುಡಿದಿರಲಿಲ್ಲ. ಚೆನ್ನಾಗಿತ್ತು. ಅದು ಬಫೆಟಲ್ಲಿ ಸಿಗೋದಿಲ್ಲ ಇದು, ಯಾಕಂದರೆ ಸಪ್ರೇಟಾಗಿ ಸಿಗ್ಬೋದು, ಬಫೆಟಲ್ಲಿ ಸಿಗ್ತಾ ಇರಲಿಲ್ಲ. ಇದು ಕೂಡ ಭಾಳ ಚೆನ್ನಾಗಿತ್ತು. पानी इधर मिलता है ना? हाँ, ये सिर्फ पानी है, ये खारा पानी। ಸಿಜುವಾನ್ ಫ್ರೆಡ್ ರೈಸ್ ಕೂಡ ಚೆನ್ನಾಗಿತ್ತು. ಅದಕ್ಕೆ ನಿಮಗೆ ಅದು ಚೈನೀಸ್ ಪಾನಿಪುರಿ ಥರ ಏನೋ ಅದಕ್ಕೂ ಕೊಟ್ಟಿದ್ದು, ಅದು ಕೂಡ ಹಾಕೊಂಡು ತಿನ್ಬೋದು, ಅದು ಚೆನ್ನಾಗಿತ್ತು. ಅದೇ ರೀತಿ ಚೋಲಾ ಮೇಥಿ ಬಿರಿಯಾನಿ ಅಂತಿತ್ತು, ಅದನ್ನು ಟೇಸ್ಟ್ ಮಾಡಿದೆ. ಚೋಲಾ ಮೇಥಿ ಬಿರಿಯಾನಿ ಕೂಡ ಭಾಳ ಚೆನ್ನಾಗಿತ್ತು. ಮತ್ತು ನಿಮಗೆ ರೋಟಿ ಐಟಮ್ಸ್ ಎಲ್ಲ ಬರುತ್ತೆ. ನಾನು ಹೇಳ್ದಂಗೆ 4ರಿಂದ 5 ನಮೂನಿ ರೋಟಿಗಳು ಬರುತ್ತೆ. ನಾನ್ ರೋಟಿ ಕುಲ್ಚಾ, ಏಕ್ ರೋಟಿ ಏಕ್ ನಾನ್. ರೋಟಿ ನೀವು ಎಷ್ಟು ಬೇಕಾದ್ರೂ ಹಾಕ್ಸ್ಕೊಬೋದಿತ್ತು. ಕುಲ್ಚಾ ಇತ್ತು, ನಾನ್ ಇತ್ತು, ಬಟರ್ ಇತ್ತು, ಎಲ್ಲ ರೀತಿ ರೋಟಿ ಇತ್ತು. ಅದಕ್ಕೆ ನಿಮಗೆ ಪನ್ನೀರ್ ಬಟರ್ ಮಸಾಲ ಅಂತಿತ್ತು, ದಾಲ್ ಮಖಾನಿ ಇತ್ತು, ಮತ್ತು ವೆಜ್ ಕಡಾಯಿ ಅಂತಿತ್ತು. 3 ಥರ ಪಲ್ಯಗಳಿತ್ತು ಮೇನ್ ಕೋರ್ಸಲ್ಲಿ. ಅದು ಕೂಡ ಅಷ್ಟೇ ಆ ರೋಟಿಗೆ ಚೆನ್ನಾಗಿತ್ತು. ಅದರಲ್ಲೂ ಪನ್ನೀರ್ ಬಟರ್ ಮಸಾಲ ಕೂಡ ಭಾಳ ಚೆನ್ನಾಗಿತ್ತು, ಟೇಸ್ಟಾಗಿತ್ತು. ಮತ್ತು ದಾಲ್ ಮಖಾನಿ ಅಷ್ಟೇ, ಅದು ಕೂಡ ಒಂದು ಸ್ವಲ್ಪ ಲೈಟಾಗಿ ಖಾರವಾಗಿತ್ತು, ಅಂದರೆ ಮೀಡಿಯಮಾಗಿ ಖಾರವಾಗಿತ್ತು, ಚೆನ್ನಾಗಿತ್ತು ಅದು. ಕಡಾಯಿ ವೆಜ್ಜು ಅಷ್ಟೇ, ವೆಜ್ ಇನ್ನೇನು ಎಲ್ಲ ತರಕಾರಿಗಳು ಹಾಕಿರುವಂಥ ಪಲ್ಯ, ವೆಜ್ ಕಡಾಯಿ, ಅದು ಕೂಡ ರೋಟಿಗೆಲ್ಲ ಚೆನ್ನಾಗಿತ್ತು. ನೀವು ಮೇನ್ ಕೋರ್ಸು ಎಲ್ಲ ಮುಗಿಸಾದ್ಮೇಲೆ ನಿಮಗೆ ವೈಟ್ ರೈಸ್ ಇರುತ್ತೆ, ಸ್ಟೀಮ್ ರೈಸು. ಅದಕ್ಕೆ ರಸಮ್ ಕೂಡ ಇರುತ್ತೆ, ನೀವು ರಸಮ್ ಹಾಕ್ಕೊಂಡು ಊಟ ಮಾಡ್ಬೋದು ಸ್ಟೀಮ್ ರೈಸಿಗೆ. ಮತ್ತು ನಿಮಗೆ ಕರ್ಡ್ ಇರುತ್ತೆ, ಕರ್ಡ್ ರೈಸ್ ಇರುತ್ತೆ, ಕರ್ಡ್ ರೈಸ್ ರೆಡಿ ಇರೋದಿರುತ್ತೆ. ನಿಮಗೆ ಕರ್ಡ್ ರೈಸ್ ರೆಡಿ ಮಾಡಿಟ್ಟಿರ್ತಾರೆ, ಅದು ಕೂಡ ಹಾಕ್ಕೊಂಡು ತಿನ್ಬೋದು.
ನೋಡಿ ಅನ್ನ ರಸಮ್ಮು ಹಾಕೊಂಡು ಊಟ ಮಾಡಿದ್ರೆ ಸ್ವಲ್ಪ ಜೀರ್ಣವಾಗಿ ಚೆನ್ನಾಗಿರುತ್ತೆ. ಅದು ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕಿದ್ರು, ಮೆಣಸು ಎಲ್ಲ ಇತ್ತು, ರಸಮ್ಮು ಚೆನ್ನಾಗಿತ್ತು. ಅದೇ ರೀತಿಯಾಗಿ ಕರ್ಡ್ ರೈಸು ಅಷ್ಟೇ, ರೆಡಿ ಇರೋ ಕರ್ಡ್ ರೈಸು ತಿಂದ್ವಿ. ಯಾಕಂದರೆ ಒಂದು ಸ್ವಲ್ಪ ಮೊಸರನ್ನ ತಿಂದರೆ ಸಮಾಧಾನ ಅಲ್ವಾ. ನಾನು ಸ್ವಲ್ಪ ಮೊಸರನ್ನು ಟೇಸ್ಟ್ ಮಾಡಿದೆ. ಮೊಸರನ್ನು ಅಷ್ಟೇ ಏನು ಹುಳಿ ಇರಲಿಲ್ಲ, ಮೊಸರು ಚೆನ್ನಾಗಿತ್ತು, ಟೇಸ್ಟಾಗಿತ್ತು. ಇದಾದಮೇಲೆ ನಿಮಗೆ ಡೆಸರ್ಟ್ಸ್ ಬರುತ್ತೆ ಲಾಸ್ಟಿಗೆ. ಎಲ್ಲ ತಿಂದಾದಮೇಲೆ ನಿಮಗೆ ರವಾ ಕೇಸರಿ ಹಲ್ವಾ ಅಂತ ಬರುತ್ತೆ. ಅಂದರೆ ರವಾ ಕೇಸರಿ ಹಲ್ವಾ ಅಂತ, ಕೇಸರಿ ಬಾತೆ ಅನ್ಕೊಬೋದು ನೀವು. ಅದೇ ರೀತಿಯಾಗಿ ಪಂಜಾಬಿ ಸ್ಟೈಲಲ್ಲಿ ರವಾ ಕೇಸರಿ ಹಲ್ವಾ ಅಂತ ಮಾಡಿದ್ದು, ಅದು ಕೂಡ ಭಾಳ ಚೆನ್ನಾಗಿತ್ತು. ಅದನ್ನು ಟೇಸ್ಟ್ ಮಾಡಿದ ನಂತರ ನಿಮಗೆ ಮಿನಿ ಜಾಮೂನ್ಸ್ ಅಂತ ಇತ್ತು. ಮಿನಿ ಜಾಮೂನ್ಸ್ ನೀವು ಎಷ್ಟು ಬೇಕಾದರೂ ತಿನ್ಬೋದಿತ್ತು. ಅದಕ್ಕೆ ಪ್ಲಸ್ ಐಸ್ ಕ್ರೀಮ್ ಕೂಡ ಇತ್ತು. ಮಿನಿ ಜಾಮೂನ್ಸ್ ಹಾಕ್ಕೊಂಡು ನೀವು ಮತ್ತೆ ಐಸ್ ಕ್ರೀಮು ಮಿಕ್ಸ್ ಮಾಡಿಕೊಂಡು ಅದು ಕೂಡ ತಿನ್ಬೋದು, ನಿಮ್ಮ ಟೇಸ್ಟಿಗೆ ತಕ್ಕಂಗೆ. ಮತ್ತು ಜಾಮೂನೇ ತಿಂತೀರ ಅಂದರೆ ಜಾಮೂನು ತಿನ್ಬೋದು. ಈ ಮಿನಿ ಜಾಮೂನ್ಸು ಅಷ್ಟೇ ಭಾಳ ಚೆನ್ನಾಗಿತ್ತು. ಅದು ಐಸ್ ಕ್ರೀಮ್ ಜೊತೆಗಂತೂ ಸಿಕ್ಕಾಬಡೆ ಟೇಸ್ಟ್ ಇತ್ತು. ನಾನಂತೂ ಎಲ್ಲ ಐಟಮ್ಸು ತಿಂದೆ. ಸುಮಾರು 40 ಐಟಮ್ಸ್ ಇತ್ತು ಈ ಬಫೆಟಲ್ಲಿ. ಎಲ್ಲ ಐಟಮ್ಸ್ಗೂ ನಾನು ಟೇಸ್ಟ್ ಮಾಡಿದೆ. ಬಂಧುಗಳೇ, ನೋಡಿದ್ರಲ್ಲ, ಪ್ಯೂರ್ ವೆಜಿಟೇರಿಯನ್ ಪಂಜಾಬಿ ಸ್ಟೈಲ್ ಬಫೆಟ್, 275 ಓನ್ಲಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ಸು, ಲೊಕೇಶನ್ನು, ಫೋನ್ ನಂಬರು ಎಲ್ಲ ಹಾಕಿರ್ತೀನಿ. ನೀವು ಗಾಂಧಿ ಬಜಾರ್ಗೆ ಹೋದರೆ ಗೊತ್ತಾಗುತ್ತೆ, ಬಸವನಗುಡಿ, ಅಲ್ಲೇ ನಿಮಗೆ ಗೊತ್ತಾಗುತ್ತೆ. ಜಲಂಧರ್ ಸ್ಟ್ರೀಟ್ ಅಂತಂದರೆ ಆರಾಮಾಗಿ ನೀವು ನೋಡ್ಬೋದು, ಗೂಗಲಲ್ಲೂ ಸಿಗುತ್ತೆ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್.